ಬೆಂಗಳೂರಿನಿಂದ ಮೈಸೂರಿಗೆ ಹೋಗಿದ್ದು 3 ಲಾರಿಗಳು. ಆ 3 ಲಾರಿಗಳಲ್ಲಿತ್ತು 666 ಕೋಟಿ 50 ಲಕ್ಷ ದುಡ್ಡು. ಆ ಹಣ ಎಲ್ಲಿಗೆ ಹೋಯಿತು? ಆ ಹಣ ಯಾರ ಪಾಲಾಯಿತು? ಬ್ಯಾಂಕಿಗೆ ಹೋಗಿದ್ದೆಷ್ಟು? ಲೂಟಿ ಮಾಡಿದ್ದೆಷ್ಟು? RBIನಿಂದ ಬ್ಯಾಂಕಿಗೆ ಹೋಗಬೇಕಾದ ದುಡ್ಡಿಗೂ ಬ್ಯಾಂಕ್ನವರು ಲಂಚ ಯಾಕೆ ಕೊಡ್ತಾರೆ? ಇದೇ ಹೊತ್ತಿನ ಸುವರ್ಣ ಫೋಕಸ್ ಸ್ಪೆಷಲ್. RBI ಲೂಟಿ ಗ್ಯಾಂಗ್ ರಹಸ್ಯ ಕಾರ್ಯಾಚರಣೆ. ನಾವು ಬ್ಯಾಂಕ್ಗಳಿಗೆ ಹೋಗ್ತೀವಿ, ATMಗಳಿಗೆ ಹೋಗ್ತೀವಿ, ದುಡ್ಡು ತಗೋತೀವಿ. ಈ ಬ್ಯಾಂಕ್ಗಳಿಗೆ ದುಡ್ಡು ಕೊಡೋದು ಬೇರೆ ಯಾರು ಅಲ್ಲ, RBI, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಇಡೀ ದೇಶಕ್ಕೆ ಹಾರ್ಡ್ ಕ್ಯಾಶ್ ಸಪ್ಲೈ ಮಾಡೋ ಏಕೈಕ ಅಧಿಕೃತ ಸಂಸ್ಥೆ. ಕಾಲಕಾಲಕ್ಕೆ ಬ್ಯಾಂಕ್ಗಳಿಗೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹಣವನ್ನು ಪೂರೈಸ್ತಾನೆ ಇರುತ್ತೆ. ಆದರೆ ಹೀಗೆ RBIನಿಂದ ಬ್ಯಾಂಕ್ಗಳಿಗೆ ಹಣ ಕೈ ಬದಲಾಗೋ ಟೈಮಲ್ಲಿ ಏನೇನೆಲ್ಲ ನಡೆದು ಹೋಗುತ್ತೆ ಅನ್ನೋದನ್ನು ನೋಡ್ತಾ ಇದ್ರೆ ಎಂಥವರು ಬೆಚ್ಚಿ ಬೀಳಬೇಕು. RBI ದೇಶದ ಆರ್ಥಿಕ ಪರಿಸ್ಥಿತಿ ಕೈ ಕೊಟ್ಟಾಗಲೆಲ್ಲ ಸರ್ಕಾರದ ಘಟಾನುಘಟಿಗಳೆಲ್ಲ RBIನತ್ತ ಆಸೆಯ ಕಣ್ಣಿಂದ ನೋಡ್ತಾರೆ. RBI ಇಡೀ ದೇಶದ ಎಕಾನಮಿಯನ್ನ ಕಂಟ್ರೋಲ್ ಮಾಡೋ ಸಂಸ್ಥೆ. ನಾವು ಬಳಕೆ ಮಾಡುವ 50 ಪೈಸೆ ನಾಣ್ಯದಿಂದ ಹಿಡಿದು 1000 ರೂಪಾಯಿವರೆಗಿನ ಪ್ರತಿಯೊಂದು ನೋಟು ನಾಣ್ಯಗಳನ್ನ ಪ್ರಿಂಟ್ ಮಾಡೋದು, ಯಾವ ಬ್ಯಾಂಕಿಗೆ ಎಷ್ಟು ಕೊಡಬೇಕು ಅನ್ನೋದನ್ನ ನಿರ್ಧರಿಸೋದು, ಹಂಚೋದು ಇದೇ ಸಂಸ್ಥೆ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಒಂದು ರೀತಿಯಲ್ಲಿ ಹೇಳಬೇಕಂದ್ರೆ RBI ದೇಶದ ಹೃದಯ. ಆದರೆ ಅಂಥ ದೇಶದ ಹೃದಯವೇ ಲಂಚಬಾಕರ ಕೈಯಲ್ಲಿ ಸಿಕ್ಕು ನರಳುತ್ತಾ ಇದೆ. ಇದು ಅದೇ RBIನ ಹಣ ವಿಲೇವಾರಿಯಾಗೋ ಟೈಮ್ನಲ್ಲೂ ಲಂಚಬಾಕರಿದ್ದಾರೆ. ಹಾಡ ಹಗಲಲ್ಲೇ ಇಲ್ಲಿ ದರೋಡೆ ನಡೆದು ಹೋಗುತ್ತೆ. ಇದು ಅಂತ ಲಂಚಬಾಕರನ್ನ ಸೆರೆ ಹಿಡಿದಿರುವ ಸುವರ್ಣ ನ್ಯೂಸ್ ರಹಸ್ಯ ಕಾರ್ಯಾಚರಣೆ. ಇಲ್ಲಿ ಕಳ್ಳರು ಖದೀಮರು ಬೇರಾರೂ ಅಲ್ಲ, ಪೊಲೀಸರು. ಎಸ್, ಇಲ್ಲಿರೋ 3 ಲಾರಿಗಳಿದೆಯಲ್ಲ, ಈ 3 ಲಾರಿಗಳಲ್ಲಿ ದುಡ್ಡಿದೆ. ಅದು RBIನ ದುಡ್ಡು, ಬ್ಯಾಂಕುಗಳಿಗೆ ಸಪ್ಲೈ ಮಾಡಬೇಕಾದ ದುಡ್ಡು. ಈ 3 ಲಾರಿಗಳಲ್ಲಿರೋ ದುಡ್ಡಿನ ಪ್ರಮಾಣ ಎಷ್ಟು ಗೊತ್ತಾ? 666 ಕೋಟಿ 50 ಲಕ್ಷ ಹಣ. ಇದಿಷ್ಟು ಹಣವನ್ನ ಬ್ಯಾಂಕುಗಳಿಗೆ ಕೊಡೋ ಕೆಲಸ ಇಲ್ಲಿದ್ದಾರಲ್ಲ ಈ ಪೊಲೀಸ್ ಅಧಿಕಾರಿಗಳದ್ದು. ಇವರೆಲ್ಲ CAR ಪೊಲೀಸರು, ಸಿಟಿ ಆರ್ಮ್ಡ್ ರಿಸರ್ವ್ಡ್ ಪೊಲೀಸ್. ಈ CAR ಪೊಲೀಸ್ ಟೀಮ್ ಕೆಲಸ ಮಾಡೋದು ನಮ್ಮ ಬೆಂಗಳೂರಿನ ಕಮಿಷನರ್ ಜ್ಯೋತಿ ಪ್ರಕಾಶ್ ಮಿರ್ಜಿ ಅವರ ಕೈ ಕೆಳಗೆ. ಆದ್ರೆ ಈ ಪೊಲೀಸರು ಮಾತ್ರ ಮಾಡೋದು ಮಣ್ಣು ತಿನ್ನೋ ಕೆಲಸ. RBI ಹಣವನ್ನ ಬ್ಯಾಂಕ್ಗಳಿಗೆ ಕೊಡೋದಕ್ಕೆ ಇವರು ಲಂಚಕ್ಕೋಸ್ಕರ ಬಾಯಿ ಬಿಡ್ತಾರೆ. ಸ್ವಲ್ಪನೂ ನಾಚಿಕೆ ಇಲ್ಲದೆ ಬ್ಯಾಂಕ್ ಅಧಿಕಾರಿಗಳ ಮುಂದೆ ಲಂಚ ಕೊಡ್ರಪ್ಪ ಲಂಚ ಅಂತ ಎಂಜಲು ಕಾಸಿಗೆ ಕೈಯೊಡ್ಡಿ ನಿಲ್ತಾರೆ. ಒಂದೂವರೆ ಕೊಡಿ. ಹಿಂದಿನ ಕಾಲದ ಒಟ ಇದ್ದಾಗ 500 ಕೊಡಿ, 100 ಕೊಡಿ ಆಯಿತು. ದಿನ ರೇಷನ್ ಬೆಲೆ ಹೆಂಗೆ ಕೊಡಿ ನಾವು ಮಾಡೋದು ಎಷ್ಟು ಕೊಡಿ ಸರ್. ನಿಮಗೆ ಮೈ ಮೇಲೆ ಖಾಕಿ ಹಾಕಿದ ಮೇಲೆ ನಿಯತ್ತು ಅನ್ನೋದನ್ನ ಅದು ಯಾವ ಮಾವನ ಮನೆಯಲ್ಲಿ ಬಿಟ್ಟು ಬಂದಿದ್ದಾನೋ ಏನೋ ಈ ಖಾಕಿ ತೊಟ್ಟ ಭ್ರಷ್ಟ. ಅಂದಹಾಗೆ ಇದೆಲ್ಲ ನಡೆದದ್ದು ಮೈಸೂರಿನ CAR ಗ್ರೌಂಡ್ನಲ್ಲೇ. ಇಷ್ಟೆಲ್ಲ ಲಂಚಾವತಾರ ನಡೆದಿದೆ.
ಈ ಜೋಗಯ್ಯನೇ ಇಲ್ಲಿಗೆ ಬರುವ ಪ್ರತಿಯೊಬ್ಬ ಬ್ಯಾಂಕ್ ಅಧಿಕಾರಿಯ ಹತ್ರನೂ ದುಡ್ಡು ಪಡೆದುಕೊಳ್ಳೋ ಬ್ರೋಕರ್. ಒಂದು ವೇಳೆ ದುಡ್ಡು ಕೊಡ್ಲಿಲ್ಲ ಅಂದ್ರೆ ನೋ ದುಡ್ಡು. ಇದು ಇವನ ಫಿಲಾಸಫಿ. ಕೊಡಿ ಸರ್, ನಿಮ್ಗೆ ಹಳೇದು ಕೊಟ್ಟಾಗ ಇನ್ನೂ ತಗೊಳ್ಳೋಗೋಯ್ತದೆ. ಕೊಡಿ ನೀವು ಫಸ್ಟ್ ಗೋಣಿ ನಾನು ಹೇಳ್ತಾ ಕೊಡಿ. ಇಲ್ಲ ಗೋಣಿ ಫಸ್ಟ್ ಗೋಣಿ ಅನಿತಾ ಕೊಡಿ. ಯಾಕೆ ಕುಡಿದು ಕೊಡ್ಬೇಕಾ ಬೇಡವಾ? ಇಲ್ಲಿ ನಡೆಯೋದು ಪಕ್ಕಾ ಚೌಕಾಸಿ ವ್ಯವಹಾರ. ಸ್ವಲ್ಪ ಕಡಿಮೆಗೆ ಅಡ್ಜಸ್ಟ್ ಮಾಡ್ಕೊಳ್ರಪ್ಪ ಅಂತ ಹೇಳಿದ್ರೆ ಅಕ್ಕಿ ರೇಟು ಬೇಳೆ ರೇಟು ಜಾಸ್ತಿ ಆಗಿಲ್ವಾ ಅನ್ನೋ ನಾಚಿಕೆಗೇಡಿನ ಪ್ರಶ್ನೆ ಹಾಕ್ತಾನೆ. ಸೊ ಅಕ್ಕಿ ಬೇಳೆ ರೇಟು ಜಾಸ್ತಿ ಆಗಿದೆ, ಹಾಗೇನೆ ಲಂಚದ ರೇಟು ಡಬಲ್ ಆಗಿದೆ ಅನ್ನೋದು ಇವನ ತತ್ವ ಸಿದ್ಧಾಂತ. RBI ದುಡ್ಡನ್ನ ಬ್ಯಾಂಕಿಗೆ ಕೊಡೋದಕ್ಕೆ ಲಂಚ ಯಾಕೆ ಕೊಡಬೇಕು? ಇಂಥದ್ದೊಂದು ಡೌಟು ನಿಮ್ಮನ್ನ ಕಾಡ್ತಾ ಇರ್ಬೇಕಲ್ವಾ? ಎಸ್, ಆ ಡೌಟು ನಮಗೂ ಕಾಡ್ತು. ಇಷ್ಟಕ್ಕೂ ಲಂಚ ಯಾಕೆ ಕೊಡ್ಬೇಕು ಹೇಳಿ? ಲಂಚ ಅನ್ನೋದು ನಮ್ಮ ಕಲ್ಚರ್ ಆಗ್ಬಿಟ್ಟಿದೆ ಅಂತ ತಾನೆ? ಇಲ್ಲಾಗಿರೋದು ಅದೇನೆ. ಲಂಚ ಕೊಟ್ಟು ಕೊಟ್ಟು ಬ್ಯಾಂಕಿನವರಿಗೆ ಲಂಚ ತಗೊಂಡು ಪೊಲೀಸ್ನವರಿಗೆ ಸಿಕ್ಕಾಪಟ್ಟೆ ಪ್ರಾಕ್ಟೀಸ್ ಆಗ್ಬಿಟ್ಟಿದೆ ಅಷ್ಟೇ. ಇಲ್ಲೇ ನೋಡಿ, ಇಲ್ಲಿದ್ದದ್ದು ಅಷ್ಟಿಷ್ಟು ದುಡ್ಡಲ್ಲ, ಬರೋಬ್ಬರಿ 666 ಕೋಟಿ ರೂಪಾಯಿ. ಅಷ್ಟು ದೊಡ್ಡ ಮೊತ್ತದ ಹಣ ಇದ್ದ ಮೇಲೆ ಸೆಕ್ಯೂರಿಟಿ ಎಷ್ಟಿರಬೇಕು ಅಲ್ವಾ? ಆದ್ರೆ ಇಲ್ಲಿ ನೋಡಿ, ಯಾವ ಬ್ಯಾಂಕಿನ ID ಕಾರ್ಡು ಇಲ್ಲದ ನಮ್ಮ ರಿಪೋರ್ಟರ್ ಇಷ್ಟೆಲ್ಲವನ್ನು ಅಲ್ಲಿಯೇ ನಿಂತು ರಹಸ್ಯ ಕ್ಯಾಮೆರಾದಲ್ಲಿ ಸೆರೆ ಹಿಡಿದಿದ್ರು. ಯಾವ ಪೊಲೀಸಪ್ಪನೂ ಯಾರಪ್ಪ ನೀನು, ಯಾಕಪ್ಪ ಇಲ್ಲಿಗೆ ಬಂದಿದ್ಯಾ ಅಂತ ಒಂದೇ ಒಂದು ಪ್ರಶ್ನೆಯನ್ನು ಮಾಡಿರಲಿಲ್ಲ. ಒಂದ್ ವೇಳೆ ಯಾವನಾದ್ರೂ ಖದೀಮ ಇಲ್ಲಿಗೆ ನುಗ್ಗಿ ದುಡ್ಡನ್ನ ಲೂಟಿ ಹೊಡ್ಕೊಂಡು ಹೋಗಿದ್ದಿದ್ರೆ ಅಬ್ಬಬ್ಬಾ, ನೆನೆಸ್ಕೊಂಡ್ರೇನೆ ಎದೆ ಛಲ್ಲನ್ನುತ್ತೆ. ಇಷ್ಟಕ್ಕೂ ಈ ಸೆಕ್ಯೂರಿಟಿ ಇಷ್ಟು ಲೂಸ್ ಆಗಿರೋದ್ರ ಹಿಂದೆ ಕೂಡ ಒನ್ಸ್ ಅಗೈನ್ ಇದೇ ಲಂಚಾವತಾರದ ಕಥೆ ಇದೆ. ಈ ರೀತಿ ಹಣ ವಿಲೇವಾರಿಯಾಗೋ ಜಾಗದಲ್ಲಿ RBIನವರು, ಪೊಲೀಸ್ನವರು ಮತ್ತು ಬ್ಯಾಂಕಿನವರು ಮಾತ್ರ ಇರಬೇಕು. ಆದರೆ ಅಲ್ಲಿ ನಮ್ಮ ಸುವರ್ಣ ನ್ಯೂಸ್ ರಹಸ್ಯ ಟೀಮ್ ಎಂಟ್ರಿ ಕೊಟ್ಟಿದ್ದು ಹೇಗೆ, ಅಲ್ಲಿನ ಲಂಚಾವತಾರವನ್ನು ಬಯಲಿಗೆಳೆದಿದ್ದು ಹೇಗೆ, ಅದು ಅಲ್ಲಿನ ಅಧಿಕಾರಿಗಳ ಬೇಜವಾಬ್ದಾರಿತನದ ಪರಾಕಾಷ್ಠೆಯ ಕಥೆ. ಅದನ್ನು ಹೇಳ್ತೀವಿ ಚಿಕ್ಕದೊಂದು ಬ್ರೇಕ್ನ ನಂತರ.